ಕಾಲೇಜು ಶಿಕ್ಷಣ ಇಲಾಖೆ ಭೇಟಿ ಮಾಡಿ ಏನಿವತ್ತು ಗೆಸ್ಟ್ ಲೆಕ್ಚರರು UGC ಕ್ವಾಲಿಫೈಡ್ ಆಗಿರೋರು ನೆಕ್ಸ್ಟ್ ಸ್ಕಿಟ್ ಮತ್ತು PhD ಹೋಲ್ಡರ್ಸ್ ತಗೊಬೇಕು. ಈ ಒಂದು ಸುಮಾರು ಲಾಸ್ಟ್ ವರ್ಷನೇ ನಾವು ಕೋರ್ಟ್ ಹೋಗಿ ಸಾಕಷ್ಟು ಹೋರಾಟ ಮಾಡಿ UGC ಅವ್ರನ್ನೇ ತಗೊಬೇಕು, UGC ಕ್ವಾಲಿಫೈಡ್ ಆಗಿರೋನೇ ತಗೊಬೇಕಂತೇಳಿ ಹೋರಾಟ ಮಾಡಿದ ನಂತರ ಇವತ್ತು ಏನು ನೋಟಿಫಿಕೇಶನಲ್ಲಿ UGC ಕ್ವಾಲಿಫೈಡ್ ಆಗಿರೋನ ಗೆಸ್ಟ್ ಲೆಕ್ಚರ್ ತಗೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಫೇಕ್ PhD ಇದ್ದಾರೆ, ಫೇಕ್ PhD ಇದ್ದಾರೆ, ಫೇಕ್ MPhil ಇದ್ದಾರೆ. ಇವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು. ಯಾಕೆಂತಂದರೆ ಪ್ರಾಮಾಣಿಕವಾಗಿ ಓದಿ ನೆಟ್ ಸ್ಟೆಟ್ ಮತ್ತು PhD ಹೋಲ್ಡರ್ಸ್ಗೆ ಅನ್ಯಾಯ ಆಗ್ತಾ ಇದೆ. ಅದರ ಸಲುವಾಗಿ ಇವತ್ತು 250 ಜನಕ್ಕೆ ಏನು ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀನಿ ಅಂತ ಹೇಳ್ತಿದ್ರೆ, ಬರೀ 250 ಜನ ಅಲ್ಲ, ಮಿನಿಮಮ್ 3000 ಇದ್ದಾರೆ, 3000 ಜನ ಇದ್ದಾರೆ. ಆ 3000 ಜನದ ಮೇಲೂ ಕ್ರಮ ತಗೊಬೇಕು. ಇವತ್ತೇನು ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೆ, ಕೊನೆ ಡೇಟ್ ಇದೆ. ಇವತ್ತು ಅವರಿಗೆ ನಾವು ಮನವರಿಕೆ ಮಾಡಿದ್ದು, ಇವತ್ತು ಎಡಿಟ್ ಆಪ್ಷನ್ನಲ್ಲಿ ಯಾರೆಲ್ಲ ಫೇಕ್ PhD ಇದ್ದಾರೆ, MPhil ಇದ್ದಾರೆ, ಫೇಕ್ PhD ಇದ್ದಾರೆ, ಇವರೆಲ್ಲರೂ ಆಚೆ ಹೋಗಬೇಕು. ಮತ್ತು ಇವ್ರ ಮೇಲೆಲ್ಲ ಆಕ್ಷನ್ ತಗೊಬೇಕು. ಇವನ್ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ಸ್ ಇದ್ದಾರೆ, ಪ್ರಿನ್ಸಿಪಲ್ಸ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಕೆಲವೊಂದು ಕಾಲೇಜಲ್ಲಿ ಅವ್ರಿಗೂ ಕ್ರಮ ತಗೊಬೇಕು. ಮತ್ತು ಇದರಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಯಾರಿಗೂ ಅವ್ರ ಮೇಲೂ ಕ್ರಮ ತಗೊಬೇಕು. JD ಇದ್ದಾರೆ, ಜಾಯಿಂಟ್ ಡೈರೆಕ್ಟರ್, ಅವ್ರ ಮೇಲೂ ಕ್ರಮ ತಗೊಬೇಕಾಗುತ್ತೆ. ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟ್ರ ಮೇಲೆ ಕ್ರಮ ತಗೊಬೇಕು. ಇಲ್ಲ ಅಂತಂದ್ರೆ ನಾವು ಅವ್ರ ಮೇಲೆ ಅವ್ರ ವಿರುದ್ಧ FIR ಮಾಡಿಸ್ತೀವಿ. ಯಾಕೆಂತಂದ್ರೆ ಇದು ನಾವು KPSC ಇಲ್ಲೂ ಅಷ್ಟೇ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನದ ಮೇಲೆ FIR ಮಾಡಿಸಿದೀವಿ. ಇಲ್ಲೂ ಅಷ್ಟೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಯಾರೆಲ್ಲ ಫೇಕ್ PhD ಇದ್ದಾರೆ, ಫೇಕ್ MPhil ಇದ್ದಾರೆ, ಫೇಕ್ PH ಇದ್ದಾರೆ ಅಷ್ಟು ಜನದ ಮೇಲೆ ಕ್ರಮ ತಗೊಬೇಕು. ಮತ್ತೆ ಇವರಿಗೆ UGC ಪೇ ಸ್ಕೇಲು ಸ್ಯಾಲರೀಸ್ ಬರಬೇಕು. ಮತ್ತೆ ಇವರು ಬರೀ 10 ತಿಂಗಳಲ್ಲ, 1 ವರ್ಷ 12 ತಿಂಗಳು ಸ್ಯಾಲರಿ ಕೊಡಬೇಕು. ಮತ್ತೆ ಇನ್ಶೂರೆನ್ಸ್ ಕವರ್ ಮಾಡಬೇಕು. ಮತ್ತೆ ಏನು ಪರ್ಮನೆಂಟ್ ಲೆಕ್ಚರರ್ನ ಯಾವ ರೀತಿ ನೋಡ್ತಾರೆ ಅದೇ ರೀತಿ ಗೆಸ್ಟ್ ಲೆಕ್ಚರರ್ ಇದ್ದಾರೆ ಅವ್ರಿಗೂ ಅಷ್ಟೇ ಅದೇ ರೀತಿ ಟ್ರೀಟ್ಮೆಂಟ್ ಇರಬೇಕು. ಅವ್ರು ಅದೇ ರೀತಿ ಕಾಲೇಜು ಸೇವಾ ಭದ್ರತೆ ಇರಬೇಕು. ಮತ್ತೆ ಇನ್ಶೂರೆನ್ಸ್ ಕೊಡ್ಬೇಕಂತಾನು ಕೇಳಿದೀವಿ, ID ಕಾರ್ಡ್ಸ್ ಕೊಡ್ಬೇಕಂತಾನು ಕೇಳಿದೀವಿ. ID ಕಾರ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲಾ ವಿಚಾರವನ್ನ ತುಂಬಾ ಗಂಭೀರವಾಗಿ ತಗೊಂತಾರೆ ಅಂತ ಒಂದು ಭರವಸೆಯಿಂದ ನಾವು ಇವತ್ತು ಹೋಗ್ತಾ ಇದೀವಿ. ಇಲ್ಲ ಅಂತಂದ್ರೆ ನಾವು ಕಾಲೇಜು ಶಿಕ್ಷಣ ಇಲಾಖೆ ಮೇಲೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಹಲವಾರು ಬಾರಿ ನಾವು ಹೋರಾಟ ಮಾಡಿದೀವಿ. ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ SOP ಅಷ್ಟೇ, SOP ಓಡಿಸಿ ಪ್ರಿನ್ಸಿಪಲ್ಸ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರೇನಾದ್ರು ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಬೇಕಾಗುತ್ತೆ. ಈ ವಿಚಾರವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಆಯುಕ್ತರು ತುಂಬಾ ಸೀರಿಯಸ್ ಆಗಿ ತಗೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ. ತಗೊಂಡಿಲ್ಲ ಅಂತಂದ್ರೆ ನಾವು ಹೇಳಲ್ಲ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರಷ್ಟರ ಮೇಲೆ ಕ್ರಮ ತಗೋಬೇಕು. ಇವತ್ತು ಕಷ್ಟಪಟ್ಟು ಓದ್ತಾ ಇರೋರು ಒಂದು ಕರ್ನಾಟಕದಲ್ಲಿ 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. ಅಷ್ಟು ಕಾಲೇಜಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇರೋಂಥದ್ದು. ಕ್ವಾಲಿಟಿ ಎಜುಕೇಶನ್ಸ್ ಯಾಕೆಂತಂದ್ರೆ ಇವತ್ತು ಯಾರು ಶ್ರೀಮಂತರ ಮಕ್ಕಳು ಕಾಲೇಜ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗೋಂಥವ್ರು ಬಡವ್ರ ಮಕ್ಕಳು, ಮಧ್ಯಮ ವರ್ಗದವರು, ಅವ್ರಿಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂತಂದ್ರೆ ಫೇಕ್ PhD, ಫೇಕ್ PH, ಫೇಕ್ MPhil ಮಾಡ್ಕೊಂಡು ಹೊರಗಡೆ ಯೂನಿವರ್ಸಿಟಿ ಅಂದ್ರೆ ಔಟ್ ಆಫ್ ಇದು ಇಂಡಿಯಾದಲ್ಲಿ ಔಟ್ ಆಫ್ ಕಂಟ್ರಿಯಿಂದ ಔಟ್ ಆಫ್ ಸ್ಟೇಟ್ಸ್ ಇಂದ ಸುಮಾರು 700 ಜನ ಇದ್ದಾರಂತೆ. ಬರೀ 700 ಜನ ಅಲ್ಲ, ಸುಮಾರು 3000 ಜನ ಇದ್ದಾರೆ. PhD ಹೋಲ್ಡರ್ಸ್ 700 ಜನ ಇದ್ದಾರಂತಾರೆ. ಅಷ್ಟು ಜನದ ಮೇಲೆ ಕ್ರಮ ತಗೋಬೇಕು. ಯಾಕೆಂದ್ರೆ ಕೆಲವೊಂದು ಕಾಲೇಜಸ್ ಇರಲ್ಲ, ಇವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ, ಅವ್ರ ಮೇಲೆಲ್ಲ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವ್ರಿಗೆ ಜೈಲಿಗೆ ಕಳ್ಸಂತ ಕೆಲಸ ಮಾಡಬೇಕು. ಯಾಕೆಂತಂದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ವರ್ಷಾನುಗಟ್ಟಲೆ ಇಡೀ ಲೈಫ್ ಪೂರ್ತಿ ನೆಟ್ ಸ್ಟೆಟ್ PhD ಮಾಡ್ಕೊಂಡು ಓದ್ತಾ ಇರ್ತಾರೆ. ಇವ್ರು ಬರೀ ಒಂದೇ ರಾತ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಇವ್ರ ಮೇಲೆ ಸೀರಿಯಸ್ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವು ಅವ್ರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.